ಒಳ್ಳೆ ಇರ್ಬೇಕಾಯ್ತು ಕಾವು. ಅವ್ಳು ಫಸ್ಟು ಡೆಫಿನೆಟ್ ಇಲ್ಲ ಅಲ್ಲ ಅಂತಂದು ಬಂದ ತಕ್ಷಣ ಆಮೇಲೆ ಡಿಸ್ಕಷನ್ ಮಾಡಿದ್ರು. ಎಸ್, ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಆಕ್ಚುಲಾಗಿ ಈ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು. 4 ಜನ ಈ ವಾರದ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ರು. ಬೆಳಿಗ್ಗೆ ಪ್ರೋಮೋದಲ್ಲಿ ತೋರಿಸಿದ್ರು ಯಾರ್ಯಾರು ಇಲ್ಲಿ ಜೋಡಿ ಆಗ್ಬಿಟ್ಟು ಆಟ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಬಿಗ್ ಬಾಸ್ ಡೈರೆಕ್ಟ್ ಆಗಿ ಇಲ್ಲಿ ಕೊಡ್ಬೋದಿತ್ತಪ್ಪ. ಅಂದ್ರೆ 4 ಜನಕ್ಕೂ ಏನಾದ್ರೂ ಒಂದು ಟಾಸ್ಕ್ ನ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರೋದು. ಆದ್ರೆ ಇಲ್ಲಿ ಈ ಒಂದು ಟಾಸ್ಕ್ ಆದ್ಮೇಲೆ ಇನ್ನೊಂದು ಟಾಸ್ಕ್ ಕೂಡ ಇಲ್ಲಿ ಇದೆ. ನಾನೇನೋ ಜೋಡಿ ಕ್ಯಾಪ್ಟನ್ ಆಗ್ತಾರೆ ಅಂತ ಅನ್ಕೊಂಡೆ. ಜೋಡಿ ಕ್ಯಾಪ್ಟನ್ ಅಲ್ಲ, ಆಕ್ಚುಲ್ ಆಗಿ ಇವಾಗ ಏನೊಂದು ಟಾಸ್ಕ್ ನ ಕೊಟ್ಟಿದ್ರು. ಅಂದ್ರೆ ಬಿಗ್ ಬಾಸ್ ಅವರು ಹೇಳ್ತಾರೆ ಆ ವಸ್ತುನ ತಗೊಂಡ್ಬಿಟ್ಟು ಅಲ್ಲಿ ಹಾಕ್ಬೇಕಾಗಿರುತ್ತೆ. ಸುಮಾರು 4 ರಿಂದ 5 ವಸ್ತುನ ಇಲ್ಲಿ ಬಿಗ್ ಬಾಸ್ ಅವರು ಹೇಳ್ತಾರೆ. ಮೊದಲನೇದಾಗಿ ಪ್ರೋಮೋದಲ್ಲೇ ಬೆಳಿಗ್ಗೆ ಇಲ್ಲಿ ಬಿಟ್ಟಿದ್ರು, ಒಂದು ವೈಪರ್ ತಂದು ಹಾಕ್ಬೇಕು ಅಂತ ಅಂದ್ಬಿಟ್ಟು ಅದು ಮುರಿದೋಗುತ್ತೆ. ರಘು ಅವರು ಕಾಲಿಡ್ತಾರೆ, ಬೈ ಮಿಸ್ ಆಗ್ಬಿಟ್ಟು ಅದು ಮುರಿದೋಗುತ್ತೆ. ಆದ್ರೂ ಕೂಡ ಕೋಲ್ನ ಇವ್ರು ತಗೊಂಡ್ಬರ್ತಾರೆ, ಮೇಲ್ಗಡೆ ಇರೋ ವ್ಯಾಪಾರ ತಗೊಂಡ್ಬಂದ್ಬಿಟ್ಟು ಇವರಲ್ಲಿ ಹಾಕ್ತಾರೆ. ಅಂದ್ರೆ ಮೇಲ್ಗಡೆ ಬರುತ್ತಲ್ಲ ವ್ಯಾಪಾರಿಂಗ್ ಎಳಿಯೋದು, ಒಂದು ಪೀಸ್ ಇವ್ರ ಹತ್ರ ಇದ್ರೆ ಇನ್ನೊಂದು ಪೀಸ್ ಇಲ್ಲಿ ಇವ್ರಿಗೆ ಸಿಕ್ಕಿರುತ್ತೆ. ರಘು ಅವ್ರಿಗೆ, ಗಿಲ್ಲಿ ಅವ್ರಿಗೆ 1 ಪೀಸ್ ಸಿಕ್ಕಿರುತ್ತೆ. ಮತ್ತೆ ಇಲ್ಲಿ ಕಾವ್ಯ ಅವ್ರಿಗೆ ಮತ್ತೆ ಇಲ್ಲಿ ಸೂರಜ್ ಅವರು 1 ಪೀಸ್ ಎತ್ಕೊಂಡ್ಬಂದು ಇಲ್ಲಿ ಹಾಕಿರ್ತಾರೆ. ಅದಾಗಿದ ತಕ್ಷಣ ಲಿಫ್ಟಿಗೆ ಎತ್ಕೊಂಬನ್ನಿ ಅಂತ ಇಲ್ಲಿ ಹೇಳ್ತಾರೆ. ಅದರಲ್ಲೂ ಕೂಡ ಸ್ವಲ್ಪ ಪೈಪೋಟಿ ಇರುತ್ತೆ. ಅದಾದ್ಮೇಲೆ ಪಿಲ್ಲೋ, ಇದಕ್ಕೆ ಸಿಕ್ಕಾಪಟ್ಟೆ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಪಿಲ್ಲೋನ ತರಬೇಕಾದ್ರೆ ಕಾವ್ಯ ಅವರು ಮತ್ತೆ ಇಲ್ಲಿ ಸೂರಜ್ ಅವರು ಕುಶನ್ ತಂದ್ಬಿಟ್ಟು ಪಿಲ್ಲೋ ಅಂತ ವಾದ ಮಾಡ್ತಾರೆ. ರಜತ್ ಅವ್ರು ಹೇಳ್ತಾರೆ ಅದು ಪಿಲ್ಲೋ ಅಲ್ಲ, ಇವರೇ ಬೆಡ್ರೂಮ್ ಅಲ್ಲಿ ತಗೊಂಡು ಹೋಗ್ಬಿಟ್ಟು ಇಲ್ಲಿ ಇಟ್ಕೊಂಡಿರೋದು ಅಂತ ಅಂದ್ಬಿಟ್ಟು. ಲಿವಿಂಗ್ ಏರಿಯಾದಲ್ಲಿ ಕುತ್ಕೊಳ್ಳೋಕೆ ಅಂತ ಅಂದ್ಬಿಟ್ಟು ಬೆನ್ನಿಂದೆ ಹೊರ್ಕೊಳಕಾಗಿರ್ಬೋದು, ತಲೆಗೆ ದಿಂಬ್ ಅಂತ ಅಂದ್ಬಿಟ್ಟು ಕುಶನ್ ಇಟ್ಕೊಂತೀವಲ್ಲ ಪಿಲ್ಲೋ ತರ, ಅದನ್ನ ಇಲ್ಲಿ ಇಟ್ಕೊಂಡಿರ್ತಾರೆ. ಅದನ್ನ ತಗೊಂಡೋಗಿ ಇವ್ರು ಬೆಡ್ರೂಮ್ ಅಲ್ಲಿ ಇಟ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಬಿಗ್ ಬಾಸ್ ಹೇಳಿದ್ದು ಪಿಲ್ಲೋ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಮತ್ತೆ ಇಲ್ಲಿ ರಘು ಅವರು ಹೇಳ್ತಾರೆ. ರಜತ್ ಅವರು ಕೂಡ ಅದನ್ನೇ ಹೇಳ್ತಾರೆ. ರಾಶಿಕ್ ಅವ್ರಿಗೆ ಆಮೇಲೆ ಇಲ್ಲಿ ಅರ್ಥ ಆಗುತ್ತೆ, ಹೌದಲ್ವಾ ಪಿಲ್ಲೋ ಅಂದ್ರೆ ಇದು, ಬಟ್ ಇವ್ರು ತಂದಿರೋದು ಕುಶನ್ನು ಅಂತ ಅಂದ್ಬಿಟ್ಟು. ಕಾವ್ಯ ಅವ್ರಿಗೆ ಗೊತ್ತಿರುತ್ತೆ ಅವ್ರು ವಾದ ಮಾಡ್ತಿರೋದು ತಪ್ಪು ಅಂತ ಅಂದ್ಬಿಟ್ಟು. ಆದ್ರೂ ಕೂಡ ಮಾತಾಡ್ಲೇಬೇಕಲ್ಲ, ಮಾತಾಡ್ತಾರೆ. ಇಲ್ಲ ನಾವು ತಂದಿರೋದು ಕೂಡ ಇಲ್ಲಿ ಪಿಲ್ಲೋನೇ ತಂದಿರೋದು ಅಂತ ಅಂದ್ಬಿಟ್ಟು. ಆಕ್ಚುಲ್ ಆಗಿ ನಿಜವಾಗ್ಲೂ ಕೂಡ ಅವ್ರು ಕುಶನ್ನ ತಂದಿರ್ತಾರೆ. ಅಂದ್ರೆ ತಲೆಗೆ ಇಲ್ಲಿ ಏನು ರೆಸ್ಟ್ ಮಾಡ್ಕೋಬೇಕಾದ್ರೆ ಇಟ್ಕೊಂತೀವಿ ದಿಂಬು, ಅದನ್ನ ಇಲ್ಲಿ ತಂದಿರ್ತಾರೆ. ಅದಾಗಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಹೇಳಿದ್ದು ಚಂಬು, ಬಾತ್ರೂಮ್ ಅಲ್ಲಿ ಹೋಗ್ಬಿಟ್ಟು ಚಂಬು ಹುಡುಕ್ತಿರ್ತಾರೆ. ಇದನ್ನ ತಗೊಂಡ್ಬರೋದು ಬೇಗ ಸೂರಜ್ ಅವರು, ಕಾವ್ಯ ಅವರು ತಗೊಂಡ್ಬಂದ್ಬಿಟ್ಟು ಇಲ್ಲಿ ಹಾಕ್ತಾರೆ. ಆದ್ರೆ ನಿಜವಾದ ಪಿಲ್ಲೋ ತಂದಿದ್ದು ಗಿಲ್ಲಿಯವರು. 1 ಪಾಯಿಂಟ್ ಅಂತೂ ಇಲ್ಲಿ ಅವ್ರಿಗೆ ಬಂದಿತ್ತು. ಇದಾದ್ಮೇಲೆ ಚಂಬು ಬೇಗ ತರೋದು ಇಲ್ಲಿ ಬಂದ್ಬಿಟ್ಟು ಸೂರಜ್ ಅವರು ಮತ್ತೆ ಇಲ್ಲಿ ಕಾವ್ಯ ಅವರು ಇಬ್ರು ಕೂಡ ಬೇಗ ತಂದ್ಬಿಟ್ಟು ಹಾಕ್ತಾರೆ. ಇದಾದ್ಮೇಲೆ ಬಾಲ್ ಅಂತ ಹೇಳ್ತಾರೆ. ಬಾಲ್ ತಗೊಳಕ್ಕೆ ಸಿಕ್ಕಾಪಡೆ ಕನ್ಫ್ಯೂಷನ್ ಆಗುತ್ತೆ. ಬಾಲ್ ಕೆಳಗಡೆ ಎಲ್ಲ ಇಲ್ಲಿ ಬೀಳುತ್ತೆ. ರಘು ಅವರು, ಗಿಲ್ಲಿಯವರು ಸಿಕ್ಕಾಪಡೆ ಸಾಹಸನೆ ಮಾಡ್ತಾರೆ. ಅಂದ್ರೆ ಇಲ್ಲಿ ಮೈನ್ ಆಗಿ ಏನಾಗ್ತಿತ್ತು ಅಂತಂದ್ರೆ ರಘು ಅವ್ರು ಹೇಳ್ತಿರೋದು ಇಲ್ಲಿ ಗಿಲ್ಲಿಯವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ರಘು ಅವ್ರು ಹೇಳ್ತಾರೆ. ಇಬ್ರು ಕೂಡ ಚೆನ್ನಾಗಿ ಆಟ ಆಡಿದ್ರು, ಬಟ್ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮು ಲಕ್ ಅನ್ನೋದು ಕೂಡ ಇಲ್ಲಿ ಇರ್ಬೇಕಾಗತ್ತೆ ಅಂತ ಹೇಳ್ತಾರಲ್ಲ, ಸ್ವಲ್ಪ ಇಲ್ಲಿ ಲಕ್ ಇರ್ಲಿಲ್ಲ ಅಂತ ಇಲ್ಲಿ ಹೇಳ್ಬೋದು. ಈ ಒಂದು ಟಾಸ್ಕ್ ಏನಿತ್ತು ಇದರಲ್ಲಿ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿ ಆಡಿದ್ದು, ಇಬ್ರು ಕೂಡ ಚೆನ್ನಾಗಿ ಆಡಿದ್ರು. ಆದ್ರೆ ವಾದ ಬೇಕಾಗಿರ್ಲಿಲ್ಲ, ಇಲ್ಲಿ ಪಿಲ್ಲೋ ತಂದಿರ್ಲಿಲ್ಲ. ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿತ್ತು, ಇಲ್ಲಪ್ಪ ಇದನ್ನ ಪಿಲ್ಲೋ ಅಂತಾರೆ ಅಂತ ಅಂದ್ಬಿಟ್ಟು ಸೂರಜ್ ಅವರು ವಾದ ಮಾಡಿದ್ರು, ಮತ್ತೆ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ವಾದ ಮಾಡಿದ್ರು. ಕೊನೆಯದಾಗಿ ರಿಸಲ್ಟ್ ಅಂತೂ ಇಲ್ಲಿ ಗಿಲ್ಲಿಯವರು ರಘುವರ್ಗೆ ಇಲ್ಲಿ ಬಂತು. ಆದ್ರೆ ಬಾಲ್ ವಿಚಾರ ಏನಿತ್ತು, ಬಾಲ್ ವಿಚಾರದಲ್ಲಿ ಕೆಳಗಡೆ ಎಲ್ಲ ಬಿದ್ದೋಗುತ್ತೆ. ಮತ್ತೆ ಇಲ್ಲಿ ಸೂರಜ್ ಅವ್ರು ಕಾಲೆಲ್ಲ ಹಾಕ್ಬಿಟ್ಟು ಆ ಬಾಲ್ನ ಎಳ್ಕೊಂತಾರೆ. ಮತ್ತೆ ಅಲ್ಲಿ ಸುತ್ತಬೇಕಾದ್ರೂ ಕೂಡ ಅಷ್ಟೇ ಸ್ವಲ್ಪ ತುಂಬಾ ಲಾಂಗ್ ಆಗಿ ಸುತ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಮತ್ತೆ ರಘುವರು ಸುತ್ಕೊಂಡ್ ಬರ್ತಾರೆ. ಆ ಒಂದು ಚಂಬಾಗಿ ತಕ್ಷಣ ಬೇಗ ಹಾಕೋದು ಬಾಲು, ಇದನ್ನು ಕೂಡ ಬೇಗನೆ ಹಾಕ್ತಾರೆ ಕಾವ್ಯ ಅವರು ಮತ್ತೆ ಸೂರಜ್ ಅವರು. ಈ ಒಂದು ಟಾಸ್ಕ್ ಅಲ್ಲಿ ವಿನ್ ಆಗಿರೋದು ಅಂದ್ರೆ ಬಿಗ್ ಬಾಸ್ ಜೋಡಿ ಟಾಸ್ಕ್ ಅಂತ ಕೊಟ್ರಲ್ಲ, ಈ ಟಾಸ್ಕ್ ಅಂದ್ರೆ ಅವಶ್ಯಕತೆ ಇರ್ಲಿಲ್ಲ ಅಂತ ಅನ್ಸುತ್ತೆ. 4 ಜನಕ್ಕೂ ಕೂಡ ಡೈರೆಕ್ಟ್ ಆಗಿ ಸಿಂಗಲ್ ಆಗಿ ಆಡೋ ಒಂದು ಟಾಸ್ಕ್ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರೋದು. ಯಾಕಂತಂದ್ರೆ ಆಲ್ಮೋಸ್ಟ್ ಆಗಿ ಇಲ್ಲಿ ಪಜಲ್ಸ್ ಅಂತ ಬಂದಾಗ ಜೋಡಿಸೋದಿರ್ಬೋದು, ಈ ತರ ಇಲ್ಲಿ ಒಬ್ಬೊಬ್ರಿಗೆ ಕೊಟ್ಟಿದ್ರೆ ಈ ತರ ತುಂಬಾನೇ ಚೆನ್ನಾಗಿರೋದು. ಅಂದ್ರೆ ನೀಟಾಗಿ ಗೊತ್ತಾಗಿರೋದು ಯಾರಾದ್ರೂ ಒಬ್ರಲ್ಲಿ ಡೈರೆಕ್ಟ್ ಆಗಿ ಆಗ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಜೋಡಿ ಮಾಡ್ತಾರೆ, ಇಲ್ಲಿ ಜಗಳಗಳು ಕೂಡ ಇಲ್ಲಿ ಆಗುತ್ತೆ. ಧ್ರುವಂತವರು ಜಗಳ ಮಾಡ್ತಾರೆ, ಮತ್ತೆ ಇಲ್ಲಿ ರಕ್ಷಿತ್ ಅವರು ಕೂಡ ಅಷ್ಟೇ, ಯಾವ ಟೀಮ್ಗೆ ಯಾರನ್ನ ಹಾಕ್ಬೇಕು ಅಂತ ಅಂದ್ಬಿಟ್ಟು. ಆದ್ರೂ ಕೂಡ ಜೋಡಿಗಳು ಆಗಿದೆ, ಬಟ್ ಈ ಜೋಡಿ ವಿಷಯದಲ್ಲೂ ಕೂಡ ಇಲ್ಲಿ ಕನ್ಫ್ಯೂಷನ್ ಇತ್ತು. ಕಾವ್ಯ ಅವರು ಜಗಳ ಆಡ್ತಾರೆ, ಗಿಲ್ಲಿಯವರು ಕೂಡ ಇಲ್ಲಿ ಸ್ವಲ್ಪ ಮಾತಾಡ್ತಾರೆ. ಅಷ್ಟೊಂದು ಓವರ್ ಆಗಿ ಜಗಳ ಆಡಿಲ್ಲ. ಟಾಸ್ಕ್ ನಡಿಬೇಕಾದ್ರೆ ಇದು ಪಿಲ್ಲೋ ಇದು ಕುಶನ್ ಅಂತ ಅಂದ್ಬಿಟ್ಟು ಇಲ್ಲಿ ಜಗಳ ಆಡ್ತಾರೆ. ಆನಂತರ ಇವಾಗ ಆರಾಮಾಗಿ ಮಾತಾಡ್ಕೊಂಡು ಇದ್ದಾರೆ. ಈಗ ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿರೋದು ಯಾರಪ್ಪ ಅಂತಂದ್ರೆ ಗಿಲ್ಲಿಯವರು ಮತ್ತೆ ರಘು ಅವರು ಸೋತಿದ್ದಾರೆ. ಸತತ 2ನೇ ಸತಿ ಕ್ಯಾಪ್ಟನ್ಸಿ ರೇಸ್ಗೆ ಬಂದಿದ್ರು, ಗಿಲ್ಲಿಯವರು ಸೋತಿದ್ದಾರೆ. ಎಲ್ಲರೂ ಕೂಡ ಆಲ್ಮೋಸ್ಟ್ ಗಿಲ್ಲಿಯವರು ಕ್ಯಾಪ್ಟನ್ ಆಗ್ಬೇಕಿತ್ತು ಅಂತ ಅಂದ್ಬಿಟ್ಟು ಇಷ್ಟಪಡ್ತಿದ್ರೆ. ಈಗ ಗಿಲ್ಲಿಯವರು ಮತ್ತೆ ರಘು ಅವರು ಇಬ್ರು ಕೂಡ ಕ್ಯಾಪ್ಟನ್ಸಿ ರೇಸ್ ಇಂದ ಹೊರಗಡೆ ಬಿದ್ದಿದ್ದಾರೆ. ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಇಲ್ಲಿ ಇದೆ. ಕ್ಯಾಪ್ಟನ್ಸಿ ರೇಸ್ಗೆ ಬಂದಿರೋದು ಕಾವ್ಯ ಅವರು ಮತ್ತೆ ಇಲ್ಲಿ ಸೂರಜ್ ಅವರು. ಇವರಿಬ್ರು ಮಧ್ಯೆ ಇವಾಗ ಪೈಪೋಟಿ ಇದೆ. ಯಾವ ತರ ಇಲ್ಲಿ ಟಾಸ್ಕ್ ಕೊಡ್ತಾರೆ ಅಂತ ಇಲ್ಲಿ ನೋಡ್ಬೇಕಿದೆ. 100% ಅಂದ್ರೆ ಗುದ್ದಾಡೋ ಟಾಸ್ಕ್ ಅಂತೂ ಇಲ್ಲಿ ಕೊಡಲ್ಲ. ನೋಡೋಣ ಯಾವ ತರ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಒಂದು ಹುಡುಗಿ ಗುದ್ದಾಡಕ್ ಆಗಲ್ವಲ್ಲ, ಯಾವ ತರ ಟಾಸ್ಕ್ ರೆಡಿ ಮಾಡ್ತಾರೆ, ಯಾರು ಇಲ್ಲಿ ಗೆಲ್ತಾರೆ ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ಈಗ ರಾಶಿಕ್ ಅವರು ಉಸ್ತುವಾರಿ ಆಗಿದ್ದಾರೆ. ನೋಡೋಣ, ಕಳೆದ 3 ವಾರಗಳಲ್ಲಿ ಅಬ್ಸರ್ವ್ ಮಾಡ್ಕೊಂತ ಬಂದ್ರೆ ಸ್ಪಂದನ್ ಅವ್ರ ಕ್ಯಾಪ್ಟನ್ ಆಗಿದ್ದ ತಕ್ಷಣ ಚೈತ್ರ ಅವ್ರು ಬರ್ತಾರೆ ಆ ಒಂದು ಜಾಗಕ್ಕೆ. 2 ದಿವಸ ಸ್ಪಂದನ್ ಅವ್ರ ಕ್ಯಾಪ್ಟನ್ ಆಗಿದ್ರು. ಅದಾದ್ಮೇಲೆ ಇಲ್ಲಿ ಚೈತ್ರ ಅವ್ರು ಬರ್ತಾರೆ. ಚೈತ್ರ ಅವ್ರು ಆಗಿದ ತಕ್ಷಣ ರಾಶಿಕ್ ಅವ್ರ ಕ್ಯಾಪ್ಟನ್ ಆದ್ರು. ಇವಾಗ ಇಲ್ಲಿ ಕಾವ್ಯ ಅವರು ಕ್ಯಾಪ್ಟನ್ ಆಗೋ ಎಲ್ಲಾ ಚಾನ್ಸಸ್ ಇದೆ. ನೋಡೋಣ, ಉಸ್ತುವಾರಿ ಆಗ್ಬಿಟ್ಟು ಇಲ್ಲಿ ರಾಶಿಕ್ ಅವ್ರು ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಸೂರಜ್ ಅವರೇ ಅಂದ್ರೆ ಅವ್ರ ಪರ ಫೇವರಿಸಮ್ ಮಾಡ್ಬಿಟ್ಟು ಇಲ್ಲಿ ಆಡಿದ್ರೆ ಸೂರಜ್ ಅವರೇ ಗೆಲ್ಲೋ ಸಾಧ್ಯತೆ ಕೂಡ
ಕೂಡ ಇಲ್ಲಿದೆ. ನನ್ನ ಪ್ರಕಾರ ಕಾವ್ಯ ಅವರು ಈ ವಾರ ಕ್ಯಾಪ್ಟನ್ ಆಗಬಹುದು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಗಿಲ್ಲಿ ಅವರು ಆಲ್ರೆಡಿ ಹೊರಗಡೆ ಹೋಗಿದ್ದಾರೆ ಕ್ಯಾಪ್ಟನ್ಸಿ ರೇಸಿಂದ. ಸಿಕ್ಕಾಪಟ್ಟೆ ಬೇಜಾರಾಯ್ತು ಅವ್ರಿಗೂ ಕೂಡ. ಒಂದ್ಸತಿ ಆದ್ರೂ ಕ್ಯಾಪ್ಟನ್ ಆಗಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಪಟ್ಟಿದ್ರು, ಆದ್ರೂ ಕೂಡ ಅವ್ರ ಆಸೆ ನೆರವೇರಲಿಲ್ಲ. ಆದ್ರೆ ಇನ್ನೊಂದ್ ಕಡೆ ಇಲ್ಲಿ ಅವ್ರ ಆಸೆ ನೆರವೇರ್ತದೆ ಅಂತಾನೆ ಹೇಳ್ಬೋದು. ಈಗ ಕಾವ್ಯ ಅವರು ಕ್ಯಾಪ್ಟನ್ ಆಗೋದನ್ನ, ನೀನ್ ಕ್ಯಾಪ್ಟನ್ ಆಗೋದನ್ನ ನಾನು ನೋಡ್ಬೇಕು ಅಂತ ಇಲ್ಲಿ ಗಿಲ್ಲಿಯವರು ಯಾವಾಗ್ಲೂ ಕೂಡ ಇಲ್ಲಿ ಹೇಳ್ತಿದ್ರು. ಸದ್ಯ ಅವರು ಕ್ಯಾಪ್ಟನ್ಸಿ ರೇಸ್ ಇಂದ ಹೊರಗಡೆ ಬಂದಿದ್ರೇನು, ಕಾವ್ಯ ಅವರು ಕೂಡ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ದಾರೆ. ಈಗ ಅವ್ರು ಕ್ಯಾಪ್ಟನ್ ಆದ್ರೆ ಗಿಲ್ಲಿಯವ್ರಿಗೂ ಕೂಡ ಖುಷಿ ಆಗುತ್ತೆ. ಎಲ್ಲ 1% ಅವ್ರು ಕ್ಯಾಪ್ಟನ್ ಆಗಿಲ್ಲ ಅಂತ ಬೇಜಾರು ಇರ್ಬೋದು, ಆದ್ರೂ ಕೂಡ ನನ್ನ ಬೆಸ್ಟ್ ಫ್ರೆಂಡ್ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ದಾಳೆ. ಮತ್ತೆ ಇಲ್ಲಿ ಅವ್ರು ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು 100% ಅವರಂತೂ ಇಲ್ಲಿ ವಿಶ್ ಅಂತೂ ಮಾಡೇ ಮಾಡ್ತಾರೆ. ಸೊ ವೀಕ್ಷಕರೇ, ಸದ್ಯ ಈಗ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಕಾವ್ಯ ಅವರು ಮತ್ತೆ ಸೂರಜ್ ಅವರು ಇಬ್ರು ಕೂಡ ಇದ್ದಾರೆ. ನೀವು ಇವರಿಬ್ಬರಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತೀರಾ, ಈ ವಾರದ ಕ್ಯಾಪ್ಟನ್ ಯಾರಾಗಬೇಕು ಅಂತ ನೀವು ಬಯಸ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.